ಹಲೋ ವಿವರ್ಸ್, ನನ್ನ ಹೆಸರು ಸರಳ ಅಂತ ಹೇಳಿ. ನಾನು ಇವತ್ತು ಮಾತಾಡ್ತಾ ಇರುವಂತಹ ಟಾಪಿಕ್ ಒಂದು ದೊಡ್ಡಪತ್ರೆ ಬಗ್ಗೆ. ನಿಮಗೆ ಗೊತ್ತೇ ಇದೆ, ದೊಡ್ಡಪತ್ರೆ ಒಂದು ಸಂಜೀವಿನಿ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟೊಂದು ಮೆಡಿಸಿನಲ್ ಪ್ರಾಪರ್ಟಿ ಇರುವಂಥ ಪ್ಲಾಂಟ್ ಇದು. ಸೊ ಇದನ್ನು ಈಸಿಯಾಗಿ ಮನೆ ಹತ್ರನೇ ಗಾರ್ಡನಿಂಗ್ ಮಾಡ್ಬೋದು ನಾವು. ಸೊ ಈಸಿಯಾಗಿ ಗಾರ್ಡನಿಂಗ್ ಮಾಡೋದು ಹೇಗೆ ಮತ್ತು ಇದ್ರದ್ದು ಏನೇನೆಲ್ಲ ಬೆನಿಫಿಟ್ ಇದೆ, ಮಕ್ಕಳಿಗೆ ಇದು ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಫಸ್ಟ್ ದೊಡ್ಡಪತ್ರೆ ಎಲೆಗಳನ್ನ ಯಾವ ರೀತಿ ನೀವು ನಿಮ್ಮ ಒಂದು ಪಾಟಲ್ಲೇ ಗಾರ್ಡನಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಯಾವುದಾದ್ರೂ ಒಂದು ದೊಡ್ಡಪತ್ರೆಯ ಒಂದು ಬ್ರಾಂಚನ್ನು ತೊಗೊಳ್ಳಿ. ಸೊ ಈ ರೀತಿ ಬ್ರಾಂಚನ್ನು ತೊಗೊಂಡು ಸೊ ಇದರದ್ದು ಲೀಫ್ಗಳನ್ನೆಲ್ಲನೂ ಕೂಡ ನೀವು ತೆಗಿಬೇಕಾಗುತ್ತೆ. ಇದನ್ನು ಸ್ಟೆಮ್ ಕಟಿಂಗ್ ಅಂತ ಕರೀತಾರೆ. ಸೊ ಇದೊಂದು ಟೈಪ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನು. ತುಂಬ ಈಸಿ ಇದನ್ನು ಪ್ಲಾಂಟೇಷನ್ ಮಾಡೋದು. ಬಿಕಾಸ್ ಈ ಒಂದು ಸ್ಟೆಮ್ ಸಾಯಿಲಿಗೆ ಟಚ್ ಆದರೆ ಸಾಕು, ರೂಟಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಸಕ್ಯುಲೆಂಟ್ ಆಗಿರೋದ್ರಿಂದ ಬೇಗ ಸ್ಪ್ರೆಡ್ ಆಗುತ್ತೆ ಈ ಪ್ಲಾಂಟ್. ಸೊ ನೋಡಿ, ಈ ರೀತಿ ಎಲ್ಲನೂ ಕೂಡ ರಿಮೂವ್ ಮಾಡಿ ಸೊ ಈ ರೀತಿ ಒಂದು ವಾಟರ್ ಬಾಟಲಲ್ಲಿ ಫಸ್ಟ್ ಇದನ್ನು ಈ ರೀತಿ ಇಡಬೇಕಾಗುತ್ತೆ. ಸೊ ಇದನ್ನು ಒಂದು ವೀಕ್ ಇಟ್ಟು ನೋಡಿ ರೂಟಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೂಟಿಂಗ್ ಬಂದ ನಂತರ ಇದನ್ನು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಯಾವುದಾದ್ರೂ ಒಂದು ಪಾಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಈ ರೀತಿ ಈಸಿಯಾಗಿ ಗಾರ್ಡನಿಂಗ್ ಮಾಡ್ಕೊಬೋದು, ಮನೆ ಹತ್ರನೇ ಬೆಳೆಸ್ಬೋದು. ಎಲ್ಲ ಮಕ್ಕಳಿರುವಂಥ ಮನೆಗಳಲ್ಲಿ ದಯಮಾಡಿ ಈ ಪ್ಲಾಂಟನ್ನು ನೀವು ಬೆಳೆಸಬೇಕಾಗುತ್ತೆ. ಸೊ ಇವಾಗ ನಾನು ಇದಕ್ಕೆ ಲೀಫ್ನ ತೊಗೊತಾ ಇದ್ದೀನಿ. ಸೊ ಈ ಲೀಫ್ನ ಯಾವ ರೀತಿ ಮಕ್ಕಳಿಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆ, ನಾನೀಗ ಒಂದು 4 ಲೀವ್ಸ್ ತೊಗೊಂಡಿದ್ದೀನಿ. ಫಸ್ಟು ವಾಶ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಈ ರೀತಿ ವಾಶ್ ಮಾಡ್ಕೊಂಡ ನಂತರ ಇದನ್ನು ಸ್ವಲ್ಪ ಡ್ರೈ ಮಾಡೋಣ. ಈಗ ಡ್ರೈ ಮಾಡಬೇಕಾಗುತ್ತೆ ನಾವು. ಸೊ ಈ ರೀತಿ ಡ್ರೈ ಮಾಡಿದ್ದನ್ನು ಓಕೆ, ಪ್ಯಾನ್ ಹೀಟ್ ಆದ ನಂತರ ಈ ಲೀಫನ್ನು ನಾವು ಈ ರೀತಿ ಇಡಬೇಕು. ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು, ತುಂಬ ಹೀಟ್ ಮಾಡೋಂಗಿಲ್ಲ. ಸ್ವಲ್ಪ ಲೈಟಾಗಿ ನಾವು ಹೀಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇದರಲ್ಲಿ ಜ್ಯೂಸ್ ಇರುತ್ತೆ. ಸೊ ಆ ಜ್ಯೂಸನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಬೆಚ್ಚಗೆ ಮಾಡಿದ್ರೂ ಸಾಕು. ಇದು ಕಂಪ್ಲೀಟಾಗಿ ಇದರೊಳಗಿರುವಂಥ ಜ್ಯೂಸನ್ನ ನಾವು ಹಿಂಡಿ ತೆಗಿಬೋದು. ಇದನ್ನು ನಾನು ಒಂದು ಮಾಡ್ರೇಟ್ ಟೆಂಪ್ರೇಚರಲ್ಲಿ ಹೀಟ್ ಮಾಡಿದ್ದೀನಿ. ಸೊ ಹೀಟ್ ಮಾಡಿದ ನಂತರ ಈ ಒಂದು ಲೀಫ್ ಏನಾಗಿದೆ ಸಾಫ್ಟ್ ಆಗಿದೆ. ಸೊ ಇದ್ರದ್ದು ಒಳಗಡೆ ಇರುವಂಥ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡೋಣ. ಈ ರೀತಿ ನೋಡಿ ಯಾವ ರೀತಿ ಬರ್ತಾ ಇದೆ ಜ್ಯೂಸ್. ಓಕೆ, ಜ್ಯೂಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಆದ ನಂತರ ಮಕ್ಕಳು ಇದನ್ನು ಅದೇ ರೀತಿ ಕುಡಿಯೋ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಒಂದು ಸ್ವಲ್ಪ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಕಹಿ ಟೇಸ್ಟ್ ಕೊಡೋದ್ರಿಂದ ಸೊ ನಾವು ಇದಕ್ಕೆ ಒಂದು ಪಿಂಚ್ ಆಫ್ ಹನಿನ ಆ್ಯಡ್ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕಾಗತ್ತೆ. ಬಿಕಾಸ್ ಮಕ್ಕಳಿಗೆ ಇದನ್ನು ಪ್ರತಿ ಬಾರಿನೂ ಕೊಡಬೇಕನ್ನೋದಿಲ್ಲ. ಬಿಕಾಸ್ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಬಿಕಾಸ್ ಇದು ಬಾಡಿಯಲ್ಲಿರುವಂಥ ಕೋಲ್ಡ್ನೆಸ್ನ ತೆಗೆದಾಕತ್ತೆ, ಉಷ್ಣಾಂಶವನ್ನು ಕಡಿಮೆ ಮಾಡೋದ್ರಿಂದ ಸೊ ಸ್ವಲ್ಪ ಹೀಟ್ ಆಗುವಂಥ ಸಾಧ್ಯತೆ ಇದೆ. ಮತ್ತು ಒಂದು ಮೌತ್ ಅಲ್ಸರ್ ಆಗುತ್ತೆ, ಬಾಯಿಯಲ್ಲಿ ಉಣ್ಣಾಗುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಪ್ರತಿ ಸಲ ಯಾವಾಗಲೂ ಕೊಡುವಂಥದ್ದನ್ನು ಒಂದು ಮಗುಗೆ ಫಾರ್ ಎಕ್ಸಾಂಪಲ್ ಒಂದು ಶೀತ ಆಗಿದೆ ಅಥವಾ ಕೋಲ್ಡ್ ಆಗಿದೆ, ಕಾಫ್ ಆಗಿದೆ ಅನ್ನುವಂಥ ಟೈಮಲ್ಲಿ ಇದನ್ನು ನಾವು ಒಂದು ಹನಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ನ ಕುಡಿಸ್ಬೇಕು. ಸೊ ಅವಾಗ ಆಟೋಮೆಟಿಕಲಿ ಒಂದು ಕೋಲ್ಡ್ ಇರ್ಬೋದು, ಕಾಫ್ ಇರ್ಬೋದು, ಸೊ ಎಲ್ಲ ಕೂಡ ಬಾಡಿಯಲ್ಲಿ ಕಡಿಮೆ ಆಗುತ್ತೆ. ಸೊ ಅದ್ರ ಜೊತೆಗೆ ಇದನ್ನ ಬರೀ ಮಕ್ಕಳು ಮಾತ್ರ ತಗೋಬೇಕಾ ಅಂತ ಹೇಳಿದ್ರೆ, ಸೊ ಮಕ್ಕಳಿಗೆ ಮಾತ್ರ ಅಲ್ಲ ಇದು, ಸೊ ಈವನ್ ಅಡಲ್ಟ್ ಕೂಡ ತಗೋಬಹುದು. ನೀವು ಕೂಡ ಮನೆಯಲ್ಲಿ ಇದ್ರದ್ದು ಡಿಫ್ರೆಂಟ್ ರೆಸಿಪೀಸ್ಗಳಿದೆ. ಫಾರ್ ಎಕ್ಸಾಂಪಲ್ ದೊಡ್ಡಪತ್ರೆ ಬಜ್ಜಿ ಮಾಡ್ಕೊತಾರೆ, ಕೆಲವರು ದೊಡ್ಡಪತ್ರೆ ಗೊಜ್ಜು ಮಾಡ್ಕೊತಾರೆ, ಬಜ್ಜಿ ಮಾಡ್ಕೊತಾರೆ. ಸೊ ಈ ರೀತಿ ನಾವು ಅಥವಾ ಟೀನಾದ್ರೂ ಮಾಡ್ಕೊಂಡು ಕುಡಿಬಹುದು ನೀವು. ಸೊ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ನಮ್ಗೆ ಏನಾದರೂ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಕೋಲ್ಡ್ ಇರ್ಬೋದು, ಅಸ್ತಮ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಅಥವಾ ಬ್ರಾಂಕಿಯಲ್ ಅಫ್ಲಿಕ್ಷನ್ಸ್ ಇರ್ಬೋದು. ಸೊ ಈ ಥರ ರೆಸ್ಪಿರೇಟರಿ ಡಿಸಾರ್ಡರ್ಸ್ಗಳೆಲ್ಲ ಕೂಡ ಕ್ಯೂರ್ ಮಾಡುವಂತಹ ಒಂದು ಔಷಧಿ ಅಂತ ಹೇಳಿದ್ರೆ ಅದನ್ನ ದೊಡ್ಡಪತ್ರೆ ಅಂತ ತಗೋಬಹುದು. ಸೊ ಹಾಗಾಗಿ ಆದಷ್ಟು ಕೂಡ ಮಕ್ಕಳಿಗೆ ಮಾತ್ರ ಅಲ್ಲ, ಅಡಲ್ಟ್ಗೂ ಕೂಡ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ. ಯಾವಾಗಲೂ ಬೇಡ, ಪ್ರತಿ ಬಾರಿನೂ ಬೇಡ, ನೀವು ಒಂದು 15 ಡೇಸ್ ಅಥವಾ 1 ಮಂತ್ 1 ಟೈಮ್ ಆದ್ರೂ ಕೂಡ ಇದನ್ನ ಪ್ರಿಫರ್ ಮಾಡ್ತೀನಿ. ಸೊ ಇದನ್ನ ಯಾವಾಗಲೂ ಕೂಡ ನೀವು ಕೂಡ ತಗೊಳ್ಳಿ, ಮಕ್ಕಳಿಗೂ ಕೊಡಿ. ಮಕ್ಕಳಿಗೆ ಮೇಯ್ನ್ ಆಗಿ ಜಸ್ಟ್ ಏನು ಕೋಲ್ಡ್ ಕಾಫ್ ಇದ್ದಾಗ ಮಾತ್ರ ಅಲ್ಲ, ಏನಾದರೂ ಅಲರ್ಜಿಕ್ ಸಿಂಪ್ಟಮ್ಸ್ ಇದೆ ಅಂತ ಅನ್ಕೊಳ್ಳಿ, ಸೊಳ್ಳೆ ಕಡಿದಿರುತ್ತೆ. ಸೊ ಆ ಟೈಮಲ್ಲೆಲ್ಲ ಕೂಡ ಈ ಒಂದು ಲೀಫ್ ಏನಿದೆ ಅದನ್ನ ಆ ಒಂದು ಭಾಗಕ್ಕೆ ರಬ್ ಮಾಡಿ. ಸೊ ಆಲ್ಮೋಸ್ಟ್ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ, ಅಲರ್ಜಿಕ್ ಪ್ರಾಪರ್ಟಿ ಇರೋದ್ರಿಂದ ಇದೆಲ್ಲ ಒಂದು ಅಲರ್ಜಿನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಮತ್ತೆ ಅದ್ರ ಜೊತೆಗೆ ಒಂದು ಡೈಜೆಸ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿದ್ರೆ, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಪೇಷನ್ ಆಗಿದೆ, ಹೊಟ್ಟೆಯಲ್ಲಿ ಹೊಟ್ಟೆ ಹುರಿ ಕಾಣಿಸ್ಕೊಳ್ತಾ ಇದೆ, ಸೊ ಮತ್ತೆ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಈ ಜ್ಯೂಸನ್ನು ಮಾಡಿ ಕುಡಿಬೇಕಾಗತ್ತೆ. ಈವನ್ ಕಿಡ್ನಿ ಸ್ಟೋನ್ಗೂ ಕೂಡ ಇದನ್ನು ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ದೊಡ್ಡಪತ್ರೆ ದೊಡ್ಡ ಗುಣಗಳೇ ಉಂಟು. ಸೊ ಹಾಗಾಗಿ ನೀವೇನು ಮಾಡಿ, ಆದಷ್ಟು ಕೂಡ ಈ ಒಂದು ಪ್ಲಾಂಟನ್ನು ನಿಮ್ಮ ಮನೆಯಲ್ಲಿ ಪಾಟಲ್ಲಿ ಪ್ಲಾಂಟ್ ಮಾಡಿ ಮಕ್ಕಳಿಗೆ ಮತ್ತು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ಮತ್ತು ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಅಲರ್ಜಿಕ್, ಈ ಥರ ಎಲ್ಲ ಒಂದು ಪ್ರಾಪರ್ಟಿಗಳು ಒಂದೇ ಗಿಡದಲ್ಲಿ ಇರೋದ್ರಿಂದ ಆದಷ್ಟು ಕೂಡ ಈ ಒಂದು ಗಿಡದ ಒಂದು ಉಪಯೋಗಗಳನ್ನ ನೀವು ಪಡೆದುಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕೆಲವು ಮಕ್ಕಳಲ್ಲಿ ನಿಮಗೆ ಗೊತ್ತೇ ಇದೆ, ಜಂತುಹುಳದ್ದು ಆಲ್ಬೆಂಡಾಜಾಲ್ನ ಬಿಡ್ತಾ ಇರ್ತೀರ ನೀವು ಅಲ್ವಾ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಯಾವಾಗಲೂ ಕೂಡ ಜಂತುಹುಳ ಸಮಸ್ಯೆ ಬರ್ತಾನೆ ಇರುತ್ತೆ ಮಕ್ಕಳು ಅಂತ ಹೇಳಿದ್ರೆ. 6 ಮಂತ್ ಅಥವಾ 1 ಇಯರ್ 1 ಟೈಮ್ ನೀವು ಆ ಜಂತುಹುಳದ ಟ್ಯಾಬ್ಲೆಟ್ ಹಾಕ್ಲಿಕ್ಕಿಂತ ಮುಂಚೆ
ಸೊ ಇದನ್ನು ಕೂಡ ಮಂತ್ಲಿ 1 ಟೈಮ್ ಮಕ್ಕಳಿಗೆ ಶೀತ ಇರಲಿ ಅಥವಾ ಏನೇ ಇರಲಿ, ಸೊ ಇದನ್ನು ಕೂಡ ನೀವು ಟ್ರೈ ಮಾಡಿ. ಬಿಕಾಸ್ ಇದು ಮೇಯ್ನ್ ಆಗಿ ಹೊಟ್ಟೆಯಲ್ಲಿರುವಂಥ ಜಂತು ಹುಳುಗಳನ್ನ ಕೂಡ ಸಾಯಿಸುತ್ತೆ. ಸೊ ಹಾಗಾಗಿ ಅದಕ್ಕೂ ಕೂಡ ರೆಕಮೆಂಡೇಶನ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಯಾವಾಗಲೂ ಕೂಡ 15 ಡೇಸ್ 1 ಟೈಮ್ ಇದರದ್ದು ಕಾಫಿ ಅಥವಾ ಟೀ ಮಾಡಿಕೊಂಡು ಕುಡಿತಾ ಇರ್ತೀನಿ. ಬಿಕಾಸ್ ಕೆಲವೊಂದು ಸಲ ಏನು ವಾಯ್ಸ್ ಸ್ಟ್ರೈನ್ ಆಗೋದಿರ್ಬೋದು ಅಥವಾ ಟಾನ್ಸಿಲೈಟ್ಸ್ ಪ್ರಾಬ್ಲಮ್ಸ್ ಬರೋದಿರ್ಬೋದು, ಗಂಟಲು ನೋವು, ಸೊ ಈ ಥರ ರೆಸ್ಪಿರೇಟರಿ ರಿಲೇಟೆಡ್ ಏನೇ ಒಂದು ಡಿಸಾರ್ಡರ್ಸ್ ಕಾಣಿಸ್ಕೊಳ್ತು ಅಂತ ಅಂದ್ಕೂಡಲೇ ನೀವು ಮೆಡಿಸಿನ್ಗೆ ಮೊರೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಒಂದು ದೊಡ್ಡ ಪತ್ರೆ ಟೀನ ಮಾಡ್ಕೊಂಡು ಕುಡೀರಿ. ಈವನ್ ಅಡಲ್ಟ್ ಕೂಡ ಅಷ್ಟೇ, ಮಕ್ಕಳಿಗೂ ಕೂಡ ಅಷ್ಟೇ. ಸೊ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆದರೆ ಪ್ರತಿ ಬಾರಿ ವೀಕಲ್ಲಿ 2 to 3 ಟೈಮ್ಸ್ 4 ಟೈಮ್ಸ್ 5 ಟೈಮ್ಸ್ ಅಥವಾ ವೀಕ್ ಪೂರ್ತಿ ಪ್ರತಿದಿನ ಕೊಡಬೇಡಿ. ಬಿಕಾಸ್ ಇದು ಮೌತ್ ಅಲ್ಸರ್ನ ಕಾಸ್ ಮಾಡುತ್ತೆ. ಬಿಕಾಸ್ ಇದು ಏನಪ್ಪ ಅಂತ ಹೇಳಿದ್ರೆ ಬಾಡಿಯಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಕೋಲ್ಡ್ನೆಸ್ನ ಕಡಿಮೆ ಮಾಡೋದ್ರಿಂದ ಬಾಡಿಯಲ್ಲಿ ಉಷ್ಣಾಂಶತೆ ಜಾಸ್ತಿ ಆಗುವಂತಹ ಪ್ರಾಬಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ 15 ಡೇಸ್ 1 ಟೈಮ್ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಮತ್ತೆ ತುಂಬ ಚಿಕ್ಕ ಮಕ್ಕಳು ಬಿಲೋ 2 ಇಯರ್ಸ್ ಇತ್ತು ಅಂತ ಹೇಳಿದ್ರೆ ಡಾಕ್ಟರ್ ರೆಕಮೆಂಡೇಶನ್ ತಗೊಳ್ಳಿ. ಬಿಕಾಸ್ ಕೆಲವೊಂದೊಂದು ಸತಿ ಅಲರ್ಜಿ ಕೂಡ ಆಗುವಂಥದ್ದುಂಟು. ಸೊ ಹಾಗಾಗಿ ಡಾಕ್ಟರ್ ರೆಕಮೆಂಡೇಶನ್ ಸಜೆಸ್ಟ್ ಮಾಡ್ತೀನಿ. ಮತ್ತು ಅಡಲ್ಟ್ಗೂ ಕೂಡ ಅಷ್ಟೇ ಕೆಲವೊಂದು ಅಲರ್ಜಿಕ್ ಅಥವಾ ಹೊಟ್ಟೆ ಉಬ್ಬರ ಬರುವಂಥದ್ದೆಲ್ಲ ಸಾಧ್ಯತೆಗಳು ಇರೋದುಂಟು. ಸೊ ಹಾಗಾಗಿ ನೀವು ಡಾಕ್ಟರ್ ರೆಕಮೆಂಡೇಶನ್ನ ತಗೊಂಡು ಈವನ್ ಡಯಾಬಿಟಿಸ್ ಪೇಷಂಟ್ ಕೂಡ ಅಷ್ಟೇ ತಗೋಬಹುದು. ಕಿಡ್ನಿ ಸ್ಟೋನ್ ಮತ್ತು ಡೈಜೆಸ್ಟಿವ್ ರಿಲೇಟೆಡ್ ಪ್ರಾಬ್ಲಮ್, ಸೊ ಮತ್ತು ಲಿವರ್ದು ಸಿಂಪ್ಟಮ್ಸ್ ಏನೇ ಇತ್ತು ಅಂತ ಹೇಳಿದ್ರು ಕೂಡ, ಜಾಂಡಿಸ್ ಇತ್ತು ಅಂದ್ರೂ ಕೂಡ ಈ ಒಂದು ನಾವು ಜ್ಯೂಸ್ ಎಕ್ಸ್ಟ್ರಾಕ್ಟನ್ನು ನಾವು ತಗೋಬಹುದು. ಇದರಲ್ಲಿ ತುಂಬ ರೆಸಿಪಿಗಳುಂಟು. ಈ ರೀತಿ ಡೈರೆಕ್ಟಾಗಿ ಕುಡಿಲಿಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳಿದ್ರೆ ಇದ್ರದ್ದು ಬಜ್ಜಿ ಬರುತ್ತೆ, ಚಟ್ನಿ ಬರುತ್ತೆ. ಈ ರೆಸಿಪಿಗಳನ್ನೆಲ್ಲ ನೀವು ಮಾಡಿಕೊಂಡು ತಿಂದರೆ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ವಿಡಿಯೋ ಕಂಟೆಂಟ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.